ನಮಸ್ತೆ, ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ನಾವು ಎಷ್ಟೊತ್ತು ನಿದ್ದೆ ಮಾಡಬೇಕು, ಏನೆಲ್ಲ ಮಾಡಬೇಕು, ಕೆಲಸ ಮಾಡಬೇಕು, ಯಾವ ಅವಧಿಯಲ್ಲಿ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸೃಷ್ಟಿ ನಮಗೆ ಕೊಟ್ಟಿದೆ ಹಗಲು ಮತ್ತು ರಾತ್ರಿ. ಹಗಲು ಸಾಕಷ್ಟು ನಮಗೆ ಆ್ಯಕ್ಟಿವ್ನೆಸ್, ಕ್ರಿಯಾಶೀಲತೆ, ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅವಧಿ. ರಾತ್ರಿ ಮಲ್ಕೊಂಡು ವಿಶ್ರಾಂತಿ ತಗೋಬೇಕು. ಹಗಲು ಎಲ್ಲ ಕೆಲಸ ಮಾಡಿರ್ತೀವಿ, ರಾತ್ರಿ ಶರೀರಕ್ಕೆ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಅದಕ್ಕೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಹಗಲು ಮತ್ತು ರಾತ್ರಿಗಳು. ಆದರೆ ಕೆಲ ಜನರಂಗೆ ನೋಡ್ತೀವಿ ನಾವು ಹೆಂಗಂತ, ಎಷ್ಟರ ಮಟ್ಟಿಗೆ ನಿದ್ದೆ. ಇದು ಸೂರ್ಯನ ಬೆಳಕಾಗುತ್ತೆ, ಸೂರ್ಯ ಎಲ್ಲ ಸಾಕಟ್ಟು ಹೊತ್ತೀರಿ ಬರ್ತಾನೆ, 7:30, 8, 9 ಗಂಟೆವರೆಗೂ ಹಾಸಿಗೆ ಇರ್ತಾರೆ. ಹೇಳೋಂಗಿಲ್ಲ. ಎಷ್ಟೊಂದು ವೇಸ್ಟ್ ಆಫ್ ಟೈಮ್ ಜೀವನದಲ್ಲೇ ಅಲ್ಲ. ಅಫ್ಕೋರ್ಸ್ ರಾತ್ರಿ ಯಾವಾಗೋ ಮಲ್ಕೋತಾರೆ, ರಾತ್ರಿ 10, 11, 12, 1 ಗಂಟೆವರೆಗೆ ಎಚ್ಚರಿರೋದು, ಮುಂಜಾನೆ ಲೇಟಾಗಿ ಏಳೋದು. ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಲ್ಲ ಹೇಳೋದು. ಇನ್ನೆಷ್ಟು ಮಟ್ಟಿಗೆ ಜನ ಕೆಲವು ಮಂದಿ ಇದ್ದಾರೆ ನಿದ್ದೆ ಮಾಡೋರು. ಕೆಲವು ಸಲ ಅಲ್ಲೇ ನಿಂತಿರ್ತಾರಪ್ಪ, ಬಸ್ ಸ್ಟಾಪ್ ಗಿಸ್ಟಾಪ್ನಲ್ಲಿ ಬಸ್ ಹತ್ತಾರೆ. ಬಸ್ ಹತ್ತಿಬಿಟ್ಟು ಬಡ ಎಲ್ಲೇ ಸೀಟ್ ಖಾಲಿ ಇರುತ್ತೆ ಅಲ್ಲಿ ಕುಂಡಿರ್ತಾರೆ. ಕೂತಲ್ಲೇ ನಿದ್ದೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಗಳಿದ್ದವ್ರು ಹೆಗಲ ಮೇಲೆ ಬೀಳ್ತಾರೆ ನಿದ್ದೆ ಮಾಡ. ಅಷ್ಟರ ಮಟ್ಟಿಗೆ ನಿದ್ದೆ ಅದು. ಆದರೆ ಹಾಗಾದರೆ ನಿದ್ದೆ ಎಷ್ಟೊತ್ತಿಗೆ ನಾವು ಮಾಡಬೇಕು, ಪ್ರಾರಂಭ ಮಾಡಬೇಕು, ಯಾವಾಗ ಹೇಳಬೇಕು ಹೇಳೋದು. ಅದಕ್ಕೆ ನಾವು ಹೇಳೋದು ರಾತ್ರಿ 9:30 10 ಗಂಟೆ ಒಳಗೆ ನಮಗೆ ನಿದ್ರೆಗೆ ಹೋಗಬೇಕು, ನಿದ್ರೆ ಆಗಬೇಕು. ಬೆಳಗ್ಗೆ 3:30 6 ಗಂಟೆ ಒಳಗಡೆ ನಾವು ಏಳಬೇಕು. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಆ ಹೊತ್ತಿನೊಳಗೆ ನಿಸರ್ಗದಲ್ಲಿ ಪರಿಶುದ್ಧವಾದ ವಾತಾವರಣ ಇರುತ್ತೆ. ಆವಾಗ ನಾವು ಏನೆಲ್ಲ ಕೆಲಸ ಮಾಡ್ತೀವಿ, ಯೋಗ ಮಾಡ್ತಿರ್ಬೋದು, ಅಥವಾ ನಮ್ಮ ಬೇರೆ ಪ್ಲ್ಯಾನಿಂಗ್ ಇರ್ಬೋದು ನಮ್ಮದು ಕೆಲಸಗಳ ಬಗ್ಗೆ. ಅದು ಪರಿಪೂರ್ಣ ಆಗುತ್ತೆ. ನಮ್ಮ ಸಂಕಲ್ಪಗಳು ಸಹಿತ ಸಿದ್ಧಿ ಆಗುತ್ತೆ. ಅದಕ್ಕೆ ನಿದ್ದೆ ಎಷ್ಟು ಮಾಡಬೇಕು. ನೆಪಾಲಿಯನ್ ಹೇಳ್ತಾನೆ, ಗಂಡು ಮಕ್ಕಳಿಗೆ 6 ತಾಸು ನಿದ್ದೆ ಸಾಕು, ಹೆಣ್ಮಕ್ಕಳಿಗೆ 7 ತಾಸು, ಮೂರ್ಖರಿಗೆ 8 ತಾಸು ಅಂತ ನೆಪೋಲಿಯನ್ ಹೇಳ್ತಾರೆ. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ನಾವು ಇದನ್ನು ಫಾಲೋ ಮಾಡಬೇಕು. ಹೆಣ್ಮಕ್ಕಳಿಗೆ ಹೆಚ್ಚೆಟ್ಟು ಸ್ವಲ್ಪ ಶ್ರಮ ಆಗಿರುತ್ತೆ, ಮನೆಯೊಳಗೆ ಕೆಲಸ ಮಾಡಿ ಹೋದರೆ ಅವರಿಗೆ ವಿಶ್ರಾಂತಿ ಹೆಚ್ಚೆಟ್ಟು ಬೇಕು ಅಂತ ಹೇಳೋದು. ಇನ್ನಕ್ಕೆ ಅದೇ ನಾವು ಹೇಳೋದು. ಕೆಲವು ಜನ ಬೆಳಗ್ಗೆ ಎಷ್ಟೋ ತನಕ ಮಲ್ಕೊಂಡಿರ್ತಾರೆ, ಸೂರ್ಯನ ಕಿರಣಗಳು ಬಂದು ಅವರನ್ನು ಎಬ್ಬಿಸಬೇಕು. ಇವರು ಎದ್ದು ಸೂರ್ಯನನ್ನು ಸ್ವಾಗತ ಮಾಡಲ್ಲ. ಸೃಷ್ಟಿಯಲ್ಲಿ ನೋಡಬೇಕು. ಆಲ್ರೆಡಿ ಇನ್ನೇನು 6 ಗಂಟೆ ಆಗಬೇಕು, ಆಗೋ ಸರಿಯಾಗಿ ಸೃಷ್ಟಿಯಲ್ಲಿ ಎಲ್ಲ ಹಕ್ಕಿಗಳು, ಪಕ್ಷಿಗಳು ದೇವರ ಗುಣಗಾನವನ್ನು ಮಾಡ್ತಾ ಇರ್ತಾವೆ. ಜಾಗೃತ ಆಗಿರುತ್ತೆ, ಎದ್ದಿರುತ್ತೆ, ಸೃಷ್ಟಿಯಲ್ಲಿ ಎಚ್ಚರ ಆಗಿರುತ್ತೆ. ಜೊತೆಗೆ ಗಿಡ ಮರಗಳು, ಹೂಗಳು ದೇವರ ಮುಡಿಗೆ ಇರಲಿಕ್ಕೆ ತಯಾರಾಗಿರ್ತವೆ. ಅಂದರೆ ಸೃಷ್ಟಿಯಲ್ಲಿ ಆಲ್ರೆಡಿ ಎಚ್ಚರ, ಜಾಗೃತಿ ಆಗ್ತಾ ಇರುತ್ತೆ. ಆದರೆ ಓ ಮನುಷ್ಯನೇ, ಸೃಷ್ಟಿಯ ಒಂದು ವ್ಯಾಲ್ಯೂಯಬಲ್, ಮಹತ್ವದ ಕ್ರಿಯೇಷನ್ ಅಂತಕ್ಕಂಥ ನೀನು ಇನ್ನು ಹಾಸಿಗೆಯಲ್ಲಿ ಇದ್ದೀಯಾ. ನಾಚಿಕೆ ಬರಬೇಕು ನಿನಗಂತ ಹೇಳೋದು. ಅವೇಕರೈಸ್, ಎದ್ದೇಳು, ಅಲ್ಲಿ ನೋಡು, ನಿಸರ್ಗವನ್ನು ನೋಡು, ಗಿಡ ಮರಗಳನ್ನು ನೋಡು, ಹೊರಗಿನ ವಾತಾವರಣವನ್ನು ನೋಡು, ಪಕ್ಷಿಗಳನ್ನು ನೋಡು. ಎಲ್ಲ ಆಲ್ರೆಡಿ ಎದ್ದಿದೆ. ನೀನಿನ್ನೂ ಹಾಸಿಗೆಯಲ್ಲಿ ಬಿದ್ದಿದೆಯಾ. ನಿನಗೆ ನಾಚಿಕೆ ಬರಬೇಕು ಅಂತ ಹೇಳುತ್ತೆ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ ಅಂತ ಹೇಳೋದು. ಅದಕ್ಕೆ ಹೇಳಬೇಕು, ನಿದ್ದೆ ಎಷ್ಟು ಬೇಕೋ ಅಷ್ಟನ್ನು. ಇರಲಿಲ್ಲ ನಿದ್ದೆ ಹೆಚ್ಚು ನಾವು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಜಡತ್ವ ನಿರ್ಮಾಣ ಆಗುತ್ತೆ, ಇನರ್ಷಿಯಾ. ಎಷ್ಟು ಸಾಧ್ಯ ಅನ್ನೋ ಪ್ರಶ್ನೆ ಇಲ್ಲ. ಹಗಲಿ ನಿದ್ದೆಯನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಹಗಲಿ ನಿದ್ದೆ ಮಾಡಬೇಕಂತಿಲ್ಲ. ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ.
ಸೊ ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಮುಖಾಂತರ ಜನರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆಧ್ಯಾತ್ಮಿಕ, ವೈಚಾರಿಕ, ವೈಜ್ಞಾನಿಕ ವಿಷಯಗಳನ್ನು, ಆಹಾರದ ಬಗ್ಗೆ ತಿಳುವಳಿಕೆ, ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ಳಲಿಕ್ಕೆ ಮಾರ್ಗದರ್ಶನವನ್ನು ನಾವು ನಿರಂತರ ಮಾಡ್ತಾಯಿದ್ದೀವಿ. ನಮ್ಮದು ನಿರಂತರ ಯೋಗ ವಿದೌಟ್ ಬ್ರೇಕ್. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7 ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ನಡೀತಾ ಇರುತ್ತೆ. ಆ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಆದಂಥ ಒಂದು ಯೂಟ್ಯೂಬ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಅಂತ. ಆ ಯೂಟ್ಯೂಬ್ನಲ್ಲಿ ಸಹಿತ ಸಾಕಷ್ಟು ವಿಷಯಗಳ ನಮ್ಮದು ಯೂಟ್ಯೂಬ್ನಲ್ಲೇ ವಿಡಿಯೋಗಳಿದೆ. ಅದನ್ನು ಸಹಿತ ಫಾಲೋ ಮಾಡಬೇಕು. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗಬೇಕು. ಧನ್ಯವಾದಗಳು.